ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದಾರೆ ಅಂತ ಎಣಿಸ್ತೀನಿ. ನಾವಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಯಾಣ ಅನ್ನುವಂಥ ಪ್ರಸಿದ್ಧ ಪ್ರವಾಸಿ ತಾಣಕ್ಕೆ ನಾವು ಬಂದಿದ್ದೀವಿ. ಇದನ್ನು ಪೂರಾ ಮೇಂಟೈನ್ ಮಾಡೋದು ಅಲ್ಲಿನ ಗ್ರಾಮ ಅರಣ್ಯ ಸಮಿತಿಯವರಂತೆ. ಅದನ್ನು ಕೇಳಿ ತುಂಬ ಖುಷಿ ಆಯಿತು. ಇದು ಆ್ಯಕ್ಚುಲಿ ವೆಹಿಕಲ್ ಪಾರ್ಕಿಂಗ್ ಪಾಯಿಂಟಿಂದ 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಇದೆ. ದಾರಿಯುದ್ದಕ್ಕೂ ನಿಮಗೆ ಸಣ್ಣ ಸಣ್ಣ ತೊರೆಗಳು, ಅಲ್ಲಲ್ಲಿ ಹರಿಯುವಂಥ ನೀರುಗಳು ಸಿಗುತ್ತೆ. ಮತ್ತು ಆಕಾಶದ ಎತ್ತರಕ್ಕೆ ನಿಂತಿರುವಂಥ ಮರಗಳನ್ನು ನೋಡಿ ನಿಮಗೆ ತುಂಬ ಖುಷಿ ಆಗ್ಬೋದು. ಕರ್ನಾಟಕದ ಪ್ರವಾಸಿ ತಾಣ ಯಾಣ 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 ಯಾಣ, ಕರ್ನಾಟಕದ ಪ್ರವಾಸಿ ತಾಣ. ಬನ್ನಿ ಎಲ್ಲರೂ ಚಾರಣ ಮಾಡೋಣ, ಸ್ವಚ್ಛತೆಗೆ ಗಮನ ಹರಿಸೋಣ. ಬನ್ನಿ ಎಲ್ಲರೂ ಚಾರಣ ಮಾಡೋಣ, ಸ್ವಚ್ಛತೆಗೆ ಪ್ರಾಶಸ್ತ್ಯ ನೀಡೋಣ. ಯಾಣ 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 ಯಾಣ, ಕರ್ನಾಟಕದ ಪ್ರವಾಸಿ ತಾಣ. ಆನೆ ತರದಿ ಎದ್ದು ನಿಂತ ಬೆಟ್ಟ ನೋಡೋಣ, ಬೆಟ್ಟದಾಡಿಯಲ್ಲಿ ನಿಂತಿರುವಂತ ಮರಗಳ ಕಾಣೋಣ. ಸುತ್ತಲೂ ಹಸಿರು ಪರಿಸರವನ್ನು ನೋಡಿ ಸವಿಯೋಣ. ಕನ್ನಡ ಒಂದೇ ಹಲವು ಜಗತ್ತು ಜಗಕ್ಕೆ ಸಾರೋಣ. ಯಾಣ 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 ಯಾಣ, ಕರ್ನಾಟಕದ ಪ್ರವಾಸಿ ತಾಣ. ಯಾಣ 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 ಯಾಣ, ಕರ್ನಾಟಕದ ಪ್ರವಾಸಿ ತಾಣ. ಬನ್ನಿ ಎಲ್ಲರೂ ಚಾರಣ ಮಾಡೋಣ, ಸ್ವಚ್ಛತೆಗೆ ಗಮನ ಹರಿಸೋಣ. ಬನ್ನಿ ಎಲ್ಲರೂ ಚಾರಣ ಮಾಡೋಣ, ಸ್ವಚ್ಛತೆಗೆ ಪ್ರಾಶಸ್ತ್ಯ ನೀಡೋಣ. ಯಾಣ 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 ಯಾಣ, ಕರ್ನಾಟಕದ ಪ್ರವಾಸಿ ತಾಣ. ಒಟ್ಟಾರೆಯಾಗಿ ಇದೊಂದು ರುದ್ರ ರಮಣೀಯ ಸ್ಥಳ. ಚಾರಣ ಪ್ರಿಯರು ಯಾರಿದ್ರೆ ದಯವಿಟ್ಟು ಒಂದ್ಸಾರಿ ವಿಸಿಟ್ ಮಾಡಿ. ಮತ್ತು ಪ್ಲಾಸ್ಟಿಕ್ ಎಲ್ಲ ಬಳಸಬೇಡಿ. ಮತ್ತು ಪ್ರದಕ್ಷಿಣೆ ಸ್ಥಳದಲ್ಲಿ ಫ್ಲ್ಯಾಶನ್ನು ಬಳಸಿ ಫೋಟೋ ತೆಗೆಯುವಂಥದ್ದೆಲ್ಲ ಮಾಡಬೇಡಿ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಜೈ ಕರ್ನಾಟಕ. ಬೆಟ್ಟದಾಡಿಯಲ್ಲಿ ನಿಂತಿರುವಂತ ಮರಗಳ ಕಾಣೋಣ.